ಕೆಲ ತಿಂಗಳ ಹಿಂದೆ ಯಾವ ರೀತಿ ಸ್ಕೂಲ್ಗಳಿಗೆ ಬೆದರಿಕೆ ಮೇಲ್ ಬಂದಿತ್ತು ಅದನ್ನು ನಾವು ನೀವು ನೋಡಿದ್ವಿ. ಎಷ್ಟರ ಮಟ್ಟಿಗೆ ಅಂತಂದರೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಎಕ್ಸಸೈಸ್ ಮಾಡ್ತಿದ್ದಂಥವ್ರು ಎದ್ನೋ ಬಿದ್ನೋ ಅಂತ ಓಡೋಗಿದ್ರು ಸ್ಕೂಲ್ ಹತ್ರ. ಏನಾಗಿದೆ ನೋಡೋಣ ಅಂತ. ಈಗ CM DCMಗೆ ಬೆದರಿಕೆ ಕರೆಗಳು. ನಿನ್ನೆ ಖುದ್ದು DCM ಇದ್ರ ಬಗ್ಗೆ ಮಾತಾಡಿದ್ರು. ಬಾಂಬ್ ಬಿಡ್ತೀವಿ ಅಂತ ಆರೋಪಿಗಳು ಮೇಲ್ ಮಾಡಿದ್ದಾರೆ. ಅಂಬಾರಿ ಉತ್ಸವ ಬಸ್, ರೈಲು ನಿಲ್ದಾಣಗಳು ಇವನ್ನೆಲ್ಲ ಟಾರ್ಗೆಟ್ ಮಾಡ್ತೀವಿ. protonmail.com ಮುಖಾಂತರ ಈ ಮೇಲ್ ಬಂದಿದೆ. ಮಾಹಿತಿ ಕೋರಿ ಇಮೇಲ್ ಕಂಪನಿಗೆ ಈಗ ಪೊಲೀಸರು ಪತ್ರ ಬರೆದಿದ್ದಾರೆ. ಕಂಪನಿಯ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ಇದನ್ನೆಲ್ಲವನ್ನೂ ಕೂಡ ಕಂಡು ಹಿಡಿಲಿಕ್ಕೆ ಸಾಧ್ಯನಾ ಈ ಪ್ರಶ್ನೆ ಕೂಡ ಇದೆ. CM DCMಗೆ ಈ ರೀತಿ ಬಾಂಬ್ ಮೇಲ್ ಬರುತ್ತೆ ಅಂತಂತಂದರೆ ಇನ್ನು ಜನಸಾಮಾನ್ಯರ ಗತಿ ಏನು? ಇದು ಕತೆ. ಯಾಕಂದರೆ ಈ ಕಂಪನಿ ಏನಿದೆಯಲ್ಲ, ಈ ಕಂಪನಿಗೆ ಈಗ ಲೆಟರನ್ನು ಹಾಕಲಾಗಿದೆ. ಇದರ ಬಗ್ಗೆ ವಿವರಗಳು ಕೊಡಿ ಅಂತ. ನೋಡಿ, ಅಂಬಾರಿ ಉತ್ಸವ ಬಸ್ಗಳೇನಿದ್ದಾವೆ, ರೈಲ್ವೆ ನಿಲ್ದಾಣಗಳೇನಿದ್ದಾವೆ, ಅವನ್ನೆಲ್ಲವನ್ನು ಕೂಡ ನಾವು ಟಾರ್ಗೆಟ್ ಮಾಡಿದ್ದೀವಿ. ಹುಷಾರ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಹುಷಾರಾಗಿರಿ ಅನ್ನುವಂಥ ಮೇಲ್. ಸಾಮಾನ್ಯವಾಗಿ ಈ ರೀತಿ ಮೇಲ್ ಬಂದಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥೆ ಜಾಗೃತವಾಗಿಬಿಡಬೇಕು. ಆಗಿದೆ. ಏನು ಪೊಲೀಸರು ಸುಮ್ಮನೆ ಕೂತ್ಕೊಂಡಿಲ್ಲ ನಮ್ಮ ಪೊಲೀಸರು, ಪ್ರಶ್ನೆ ಬೇರೆ. ಹೀಗಾಗೇನು ಅಂತಂದರೆ ಈ ಕಂಪ್ನಿಗೇ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿವರ ಕೊಡಿ ಅಂತ ಹೇಳಲಾಗಿದೆ. ಕಂಪ್ನಿಯಿಂದ ಉತ್ತರಕ್ಕೋಸ್ಕರ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಅದು ಬಂದಾದ್ಮೇಲಿಂದ ಎಲ್ಲಿಂದ ಬಂತು, ಏನು ಎತ್ತ, ಯಾಕಂದರೆ ಇದು ಸುಮ್ಮನೆ ಶುರುವಾಗುತ್ತೆ. ಒಂದು ಚೂರು ಕಡೆಗಣಿಸ್ಬಿಟ್ರೆ ಎಡವಟ್ಟಾಗುತ್ತೆ. ನೋಡಿ, ಕಳೆದ ಬಾರಿ ಈ ರೀತಿ ಮೇಲ್ ಬಂದಂಥ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರು ಮಾತನ್ನು ಹೇಳಿದರು. ನೋಡಿ, ಈ ರೀತಿ ಮೇಲಿಂದ ಮೇಲೆ ಸುಮಾರು 50ರಿಂದ 60 ಸ್ಕೂಲ್ಗಳಿಗೆ ಈ ರೀತಿ ಮೇಲ್ ಬಂದಾಗ ನಾವು ಸುಮ್ಮನೆ ಕುತ್ಕೋಬಾರ್ದು. ಕುತ್ಕೊಂಡ್ರೆ ಏನಾಗುತ್ತೆ ಅಂದರೆ ಯಾವುದೋ ಒಂದು ನಿಜ ಆಗ್ಬಿಡೋದು ಅಂತ ತಿಳ್ಕೊಳ್ಳಿ, ಎಡವಟ್ಟಾಗೋಗ್ಬಿಡುತ್ತೆ. ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಹಂಗಾಗೋಗ್ಬಿಡುತ್ತೆ. ಹಂಗಾಗಬಾರ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್ ಮತ್ತು ಪ್ರಜ್ವಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರು ಜೊತೆಗೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದಿಷ್ಟು ವಿವರಗಳನ್ನು ನೋಡಬೇಕು. ಈ ಬೆದರಿಕೆ ಕರೆಗಳು ಯಾಕೆ ಬರ್ತವೆ, ಏನು ಎತ್ತ. ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಆರೋಪಿಯ ಸುಳಿವಿಲ್ಲ. ನಮ್ಮ ವ್ಯವಸ್ಥೆಯ ನಾಯಕರುಗಳು ಹೇಳಿದ್ರು ಆದಷ್ಟು ಬೇಗ ಅವನ್ನ ಅರೆಸ್ಟ್ ಮಾಡ್ತೀವಿ ಅಂತ. ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ನೋಡಿ, ಇವೆಲ್ಲವೂ ಕೂಡ ಸ್ಯಾಂಪಲ್ಗಳು. ಮೊದಲು ಈ ರೀತಿ ಮಾಡೋದು, ಎಷ್ಟರ ಮಟ್ಟಿಗೆ ಪೊಲೀಸರು ನಮ್ಮನ್ನು ಕಂಡು ಹಿಡಿತಾರೆ ಏನು ಎತ್ತ ಅಂತ, ಅದರಿಂದ ಪಾಠಗಳನ್ನು ಕಲಿಯೋದು, ಅದನ್ನು ಇನ್ನಷ್ಟು ಸುಧಾರಿಸಿ ಇನ್ನಷ್ಟು ವಿಧ್ವಂಸಕ ಕೃತ್ಯಗಳನ್ನು ಮಾಡೋದು. ಕುಂದಲಹಳ್ಳಿ ಸುತ್ತಮುತ್ತ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಹುಡುಕಾಡಿದ್ರೂ ಕೂಡ ಅವನು ಯಾರು ಏನು ಅನ್ನುವಂಥದ್ದು ಪತ್ತೆಯಾಗಿಲ್ಲ. ಎಲ್ಲಿಂದ ಬಂದ ವಿನಯ್, ಭಾಳ ಗಮನಿಸಬೇಕಾದಂಥ ಸಂಗತಿ. ನೋಡಿ, ಈ ಜನಸಾಮಾನ್ಯರಿಗೆ ಬೆದರಿಕೆ ಕರೆಗಳು ಬಂದಾಗಲೇ ವ್ಯವಸ್ಥೆ ಅನ್ನುವಂಥದ್ದು ಎಚ್ಚೆತ್ತುಕೊಳ್ಳುತ್ತೆ. ಅಂಥದ್ರಲ್ಲಿ ಈ ಮುಖ್ಯಮಂತ್ರಿ DCMಗಳಿಗೇ ಈ ರೀತಿ ಬೆದರಿಕೆ ಕರೆ ಬಂತು ಅಂದರೆ ಏನು? ನಿನ್ನೆ ಡಿ ಕೆ ಶಿವಕುಮಾರ್ ಅದೇ ಮಾತನ್ನು ಹೇಳ್ತಾ ಇದ್ರು. ಇವನ್ನೆಲ್ಲವನ್ನೂ ಕೂಡ ಕಡೆಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವೆಷ್ಟರ ಮಟ್ಟಿಗೆ ನಿಜ, ಏನು ಎತ್ತ, ಅದೆಲ್ಲದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಇದನ್ನು ಶೋಧಿಸ್ಲಿಕ್ಕೋಸ್ಕರ ಪೊಲೀಸರು ಏನೇನು ಮಾಡ್ತಾ ಇದ್ದಾರೆ? ಖಂಡಿತ ರಂಗನಾಥ್, ಸದ್ಯಕ್ಕೆ ಜನಸಾಮಾನ್ಯರು ಒಂದು ರೀತಿಯಂತ ನಿರಾಳತೆ ಮನೋಭಾವ ಮತ್ತು ಧೈರ್ಯ, ಕಾನ್ಫಿಡೆನ್ಸ್ ಇಂದ ಇರುವಂಥದ್ದು. ಸರ್ಕಾರ ನಮ್ಮನ್ನ ಕಾಪಾಡುತ್ತೆ, ಜೊತೆಗೆ ಸರ್ಕಾರ ನಮ್ಮ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು. ಆದರೆ ಸದ್ಯ ಬರ್ತಿರುವಂತಹ ಥ್ರೆಟ್ ಮೇಲ್ಗಳು CM ಮತ್ತು DCM ದೊಡ್ಡ ಮಟ್ಟದಲ್ಲಿರುವಂತಹ ಅಧಿಕಾರಿಗಳು ಮತ್ತು ರಾಜ್ಯವನ್ನು ಆಳುವಂತಹ ಸರ್ಕಾರದ CMಗೆ ಈ ರೀತಿಯಂತ ಸಂದೇಶಗಳು ಬರ್ತಾ ಇದ್ದಾಗ ಜನಸಾಮಾನ್ಯರಿಗೆ ಒಂದು ರೀತಿಯಂತ ಭಯ, ಆತಂಕ ಇರುತ್ತೆ. ಹಾಗಾದ್ರೆ ಸದ್ಯ ಬಂದಂತಹ ಮೇಲ್ಗಳಿಂದ ಜನಸಾಮಾನ್ಯರ ಸ್ಥಿತಿಗತಿಗಳು ಹೇಗಿದೆ, ಜನರ ಮನೋಭಾವಗಳು ಹೇಗಿದೆ, ಅವರ ರೆಸ್ಪಾನ್ಸ್ ಹೇಗಿದೆ? ಸದ್ಯ ನಾನೀಗ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿಯ ಜನರ ಚಿತ್ರಣ ಹೇಗಿದೆ, ಯಾವ ರೀತಿಯಾಗಿ ಇಲ್ಲಿ ಒಂದು ಕಣ್ಣನ್ನ ಇಡ್ಲಾಗಿದೆ, KSRTC ಆಡಳಿತ ವಿಭಾಗದಿಂದ ಕೈಗೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಲಾಗ್ತಾ ಇದೆ, ಜೊತೆಗೆ ಪೊಲೀಸಿಂಗ್ ಚೆಕಿಂಗ್ ಯಾವ ರೀತಿಯಾಗಿ ಆಗ್ತಾ ಇದೆ, ಮಾನಿಟರಿಂಗ್ ಏನಾಗ್ತಾ ಇದೆ, ಜೊತೆಗೆ ತಪಾಸಣೆ ಯಾವ ರೀತಿಯಾಗಿ ಆಗ್ತಾ ಇದೆ. ಈಗ ನಿನ್ನೆ ಕೂಡ ಇದೇ ಘಟನೆಯ ಬಳಿಕ ಸಾಕಷ್ಟು ಅಲರ್ಟ್ ಆಗಿದ್ರು ಇಲ್ಲಿರುವಂತಹ KSRTC ಸಿಬ್ಬಂದಿಗಳೇನಿದ್ದಾರೆ, ಅಧಿಕಾರಿ ವರ್ಗದವರು ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅಪರಿಚಿತ ವಾಹನಗಳಾಗಿ
ಆಗಿರ್ಬೋದು, ಒಳಗೆ ಬರುವಂಥದ್ದಾಗಿರ್ಬೋದು, ಜೊತೆಗೆ ಇಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಬ್ಯಾಗ್ಗಳನ್ನು ಇಟ್ಟು ಹೋಗುವಂಥದ್ದು, ಜೊತೆಗೆ ಬ್ಯಾಗ್ಗಳನ್ನು ತೆಗೆದುಕೊಂಡು ಬರುವಂಥದ್ದು, ಇವುಗಳನ್ನೆಲ್ಲವುಗಳನ್ನು ಕೂಡ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ರೀತಿಯಂತಹ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ನಿನ್ನೆ ಒಂದು ಅಪರಿಚಿತ ಬ್ಯಾಗನ್ನು ಈ ಒಂದು ಸ್ಥಳದಲ್ಲಿ ಇಟ್ಟು ಹೋಗಲಾಗಿತ್ತು. ಕಳೆದ 1 ಗಂಟೆ 2 ಗಂಟೆ ಕಾದರೂ ಕೂಡ ಯಾರೂ ಬರದೇ ಇದ್ದಂತಹ ಸಮಯದಲ್ಲಿ ಸಾಕಷ್ಟು ಅವರಿಗೆ ಭಯ ಆಗಿತ್ತು, ಆತಂಕ ಆಗಿತ್ತು. ನೀವು ನೋಡ್ಬೋದು, ವಿಚಾರಿಸ್ತಾರೆ ಬ್ಯಾಗ್ಗಳನ್ನ ಇಟ್ಕೊಂಡಿರುವಂಥದ್ದಾಗಿರ್ಬೋದು, ಜೊತೆಗೆ ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ, ಎಲ್ಲಿಗೆ ಹೋಗಬೇಕಾಗಿದೆ ನೀವು, ಈ ರೀತಿಯಂಥ ಮಾನಿಟರಿಂಗ್ ಕೂಡ ಶುರುವಾಗಿರುವಂಥದ್ದು. ಯಾಕೆಂದರೆ KSRTC ಬಸ್ ನಿಲ್ದಾಣಕ್ಕೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ. ಹೀಗಾಗಿ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದು ಮುಖ್ಯ ಆಗಿರುತ್ತೆ. ಹೀಗಾಗಿ ಇಲ್ಲಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರು ಕೂಡ ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾರೆ, ತಪಾಸಣೆ ಮಾಡ್ತಾರೆ. ಒಂದು ರೀತಿಯಲ್ಲಿ ಯಾವುದೇ ರೀತಿಯಂತ ಅನುಮಾನಾಸ್ಪದ ಬ್ಯಾಗ್ಗಳಾಗಿರ್ಬೋದು, ಜೊತೆಗೆ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಕಂಡು ಬಂದರೆ ಅವರನ್ನು ವಿಚಾರಿಸುವಂಥದ್ದು. ಇನ್ನು KSRTCಯ ಸಿಬ್ಬಂದಿಗಳ ಜವಾಬ್ದಾರಿ ಕೂಡ ಇದರಲ್ಲಿ ತುಂಬ ಮುಖ್ಯ ಆಗಿರುತ್ತದೆ. ಯಾಕಂದರೆ ಸಾರ್ವಜನಿಕರನ್ನ ಪ್ರಯಾಣ ಮಾಡುವಂಥ ಕರ್ತವ್ಯ, ಇವ್ರಿಗೆ ಯಾವ ರೀತಿಯಾದಂತಹ ಸೂಚನೆಗಳು ಬಂದಿದೆ, ಇವರು ಯಾವ ರೀತಿಯಾಗಿ ಮಾನಿಟರಿಂಗ್ ಮಾಡ್ತಾರೆ, ಕೇಳೋಣ ರಂಗನಾಥ್ ಏನು ಹೇಳ್ತಾರೆ ಅಂತ. ಸರ್, ಈಗ ನೀವು ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ತಾ ಇರ್ತೀರಿ. ನಿಮಗೆ ಈ ರೀತಿಯಂಥ ಥ್ರೆಟ್ ಮೇಲ್ಗಳು ಬರ್ತಾ ಇರುವಂಥದ್ದು, ನೀವು ಯಾವ ರೀತಿಯಾಗಿ ಮಾನಿಟರಿಂಗ್ ಮಾಡ್ತೀರಿ, ಏನು ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗ್ತಿದ್ದೀರಿ ನೀವು? ಸರ್, ಪ್ರತಿಯೊಂದು ಬ್ಯಾಗು ಅಥವಾ ಏನೇ ಬಾಕ್ಸ್ಗಳು ಬಂದರೂ ಕಂಪಲ್ಸರಿ ಎಲ್ಲ ಚೆಕ್ ಮಾಡಿ, ಎಲ್ಲ ಕ್ಲೀನ್ ಮಾಡಿ. ನಮ್ಮ ಆಫೀಸರ್ ನಮ್ಗೆ ಆಗಲೇ ಸೂಚನೆ ಕೊಟ್ಬಿಟ್ಟವ್ರೆ. ಪ್ರತಿಯೊಂದು ಬ್ಯಾಗಲ್ಲಿ ಏನೇ ಅಪರಿಚಿತ ವಸ್ತು ಬಂದರೆ ಕ್ಲೀನಾಗಿ ಚೆಕ್ ಮಾಡಿ ನಾವೆಲ್ಲ ಮೂವ್ ಮಾಡ್ತಾರೆ ಸರ್. ಓಕೆ, ಈ ಥರ ಕರೆ ಬಂದಾಗ ಅಥವಾ ಈ ಥರದ ಮೇಲ್ ಬಂದಾಗ ನಿಮಗೆ ಎಲ್ಲ ಭಯ ಆಗಲ್ವಾ? ಅಥವಾ ಬಸ್ಸಲ್ಲಿ ಇಡ್ತೀವಿ ಅಂತ ಹೇಳ್ತಾರೆ, ಬಸ್ಸಲ್ಲಿ ಇಡ್ತೀವಿ ಅಂದಾಗ ನಿಮಗೆ ಅಲ್ಲಿ ಒಂದು ರೀತಿಯ ಭಯ ಆಗಲ್ವಾ ಅಂತ? ಯಾವ ಥರ ಬಸ್ ಮೆಸೇಜ್ ಗೊತ್ತಿಲ್ಲ. ಓಕೆ, ನಿಮಗೇನು ಅನ್ಸುತ್ತೆ ಸರ್, ಈ ಥರದ ಸಂದೇಶಗಳು ಬರೋದು, ಜೊತೆಗೆ ಭಯ ಆತಂಕಗಳು ಎಷ್ಟು ನಿಮಗೆ ಭಯ ಆಗುತ್ತೆ? ಸ್ವಲ್ಪ ಭಯನೇ ಆದರೂ ಪ್ರಯಾಣಕ್ಕೆ ಏನು ಮಾಡ್ತಾರೆ, ಬರುವಾಗ ಎಷ್ಟೋ ಒಂದು ಇದು ಮಾಡಿ ಬರ್ತಾರೆ. ಆಮೇಲೆ ಅದು ಚೆಕ್ ಮಾಡೋಕ್ಕಾಗಲ್ಲ, ನಾವು ಆಗಲ್ಲ ವಿತೌಟ್ ಪ್ಯಾಡಿ ಏನು ತೊಗೊಂಡು ಹೋಗೋಕ್ಕಾಗಲ್ಲ ಅಂದ್ರೆ ಎಲ್ಲರೂ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಅದು ನಾವು ಅಲ್ಲಿ ನೋಡೋಕ್ಕಾಗಲ್ಲ. ಮತ್ತೆ ಅಲ್ಲಿ ಬಂದ ಮೇಲೆ ಇಲ್ಲಿ ಬಂದುಬಿಟ್ಟು ತೊಗೊಂಡ್ಮೇಲೆ ಅದರಲ್ಲಿ ಹಂಗಿತ್ತು ಹಿಂಗಿತ್ತು ಅಂತಬಿಟ್ಟು ಸುಮ್ಮನೆ ನಮಗೊಂದು ಇದು ಮಾಡ್ತಾರೆ. ಅದರಿಂದ ಭಯನೇ ಇದೆ ಸಮಯ. ಬಟ್ ಎಲ್ಲ ಚೆಕ್ ಮಾಡೋಕ್ಕೆ ನಮ್ಗೆ ಅಷ್ಟೊಂದು ಪವರ್ ಕೊಟ್ಟಿಲ್ಲ. ಬಟ್ ನೀವು ನಿಗಾ ವಹಿಸಲೇಬೇಕು ಸರ್, ಯಾಕಂದ್ರೆ ಜನರ ಪ್ರತಿಯೊಂದು ನಿಗಾ ವಹಿಸಲೇಬೇಕು. ನಮಗೆ ಸಂಶಯ ಬಂದಿರೋದು ನಿಗಾ ವಹಿಸೋ ನೋಡೇ ಅದು ತಗೊಳ್ತೀವಿ. ಈಗ ಹಾಗಾದ್ರೆ ಮಾನಿಟರ್ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೀವಿ ಸರ್, ಮಾನಿಟರ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಇನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿಯಾಗಿ ಚೆಕಿಂಗ್ ಆಗ್ತಾ ಇದೆ. ಜೊತೆಗೆ ಇಲ್ಲಿಯ ಹೈಯರ್ ಅಫಿಷಿಯಲ್ಸ್ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಮತ್ತು ಇಲ್ಲಿಯ ರಕ್ಷಣಾ ಸಿಬ್ಬಂದಿಗಳನ್ನು ಕೂಡ ಈ ಒಂದು ಬಸ್ ನಿಲ್ದಾಣಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಡಿಫೆಂಡ್ ಮಾಡ್ಕೊಂಡಿರುವಂಥದ್ದು. ಪ್ರತಿಯೊಂದು ಬಸ್ಗಳನ್ನು ಹೋಗುವಾಗ ಅನುಮಾನಾಸ್ಪದ ಬಸ್ ಏನಾದರೂ ಬ್ಯಾಗ್ಗಳು ಬಸ್ಸಲ್ಲಿದ್ದಾವ ಅಥವಾ ವ್ಯಕ್ತಿಗಳೇನಾದರೂ ಪ್ರಯಾಣ ಮಾಡ್ತಾ ಇದ್ದಾರಾ ಅಥವಾ ಯಾವುದೇ ರೀತಿಯಂಥ ಸಂದೇಹ ಆಗಿರ್ಬೋದು, ಅನುಮಾನ ಆಗಿರ್ಬೋದು, ಇವುಗಳನ್ನು ಕೂಡ ಪ್ರತಿಯೊಂದು ಬಸ್ಗಳು ಹೋಗುವ ಮುನ್ನ ಮತ್ತು ಬಸ್ಗಳು ಆಪರೇಟ್ ಆಗಿ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಭಾಗಗಳಿಗೆ ಹೋಗುವಾಗ ಕೂಡ ಮಾನಿಟರಿಂಗ್ ಅನ್ನು ಮಾಡ್ತಾರೆ. ಹೀಗಾಗಿ ಆ ರೀತಿಯಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದು ಕೂಡ ಆಗ್ತಾ ಇದೆ. ಇನ್ನು ಇಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಐಷಾರಾಮಿ ಬಸ್ಗಳು ಅಂದ್ರೆ ಡ್ರೀಮ್ ಕ್ಲಾಸ್ ಬಸ್ಗಳು, ರಾಜಹಂಸ ಬಸ್ಗಳು ಮತ್ತು ಐರಾವತ ಉತ್ಸವ ಬಸ್ಗಳಿಗೆ ಈ ರೀತಿಯಂತ ಬೆದರಿಕೆ ಕರೆಗಳು ಬಂದಿರುವಂತದ್ದು. ಹೀಗಾಗಿ ಇಲ್ಲಿಯ ಸಿಬ್ಬಂದಿಗಳು ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಮತ್ತು ಅನುಮಾನಾಸ್ಪದವಾಗಿ ಬರುವಂತಹ ವ್ಯಕ್ತಿಗಳನ್ನು ಕೂಡ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಡಿಪೋ ಇನ್ಚಾರ್ಜ್ಗಳೇನಿರ್ತಾರೆ ಅವರು ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಿರೋದು ಸದ್ಯಕ್ಕೆ ಕಂಡುಬರ್ತಾ ಇದೆ. ಪ್ರಜ್ವಲ್ ಹಾಗೆ ನೀವು ಸಂಪರ್ಕದಲ್ಲಿ ಬನ್ನಿ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್ ಏನಂತಾರೆ ಕೇಳೋಣ. ಪ್ರಜ್ವಲ್, ಇಲ್ಲಿ ತನಕ ಬಾಂಬ್ ಬಿಟ್ಟಿರುವಂಥವನು ಯಾರು ಅನ್ನುವಂಥದ್ದು ಗೊತ್ತಿಲ್ಲ. ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಈಗ ರಾಜಕಾರಣಿಗಳು ಕೂಡ ಹೇಳಿದರು, ನಮ್ಮ ಗೃಹ ಸಚಿವರು ಹೇಳಿದರು, DCM ಹೇಳಿದರು, ನಾವು ನೋಡಿ ಭಾಳ ಬೇಗನೆ ಹಿಡಿತೀವಿ ನೋಡಿ ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿ ತನಕ ಪತ್ತೆ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ಅಪ್ಡೇಟ್ಸ್ಗಳಿದೆ? ರಂಗನಾಥ್, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಇದು ಪೊಲೀಸರಿಗೆ ವ್ಯಕ್ತಿ CCTVಯಲ್ಲಿ ಸರಿಯಾಗಿರ್ಬೋದು, ಆದರೆ ಆತ ಯಾರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸುಳಿವಿಲ್ಲ ಮತ್ತು ಅವನ ಐಡೆಂಟಿಟಿಗಳಿಲ್ಲ. ಆತ ಎಲ್ಲಿ ಅವನು ಲೋಕಲ್ ಏಟಾ, ನಮ್ಮ ಈಗ ಏನಾಗುತ್ತೆ ಸಾಮಾನ್ಯವಾಗಿ ಯಾವುದೋ ಬೇರೆ ಕೃತ್ಯ, ಫಿಸಿಕಲ್ ಅಸಾಲ್ಟ್ ಆದಂಥ ಬೇರೆ ಕೃತ್ಯಗಳು ನಡೆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರೋ, ಅವನಿಗಿದ್ದಂಥ ದ್ವೇಷ ಏನು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಅದಾದ ನಂತರವಾಗಿ ಅವನ ವೇರಬೋಟ್ಸ್ಗಳು ಎಲ್ಲೆಲ್ಲಿ ಇರ್ತವೆ ಅನ್ನೋದು ತುಂಬ ಸುಲಭ ಹುಡ್ಕೋಕೆ. ಯಾವ ರೀತಿಯಾಗಿ ಅವನು ಸಂಬಂಧಿಕರ ಮನೆ, ಸ್ನೇಹಿತರ ಮನೆ, ಈ ರೀತಿಯಾಗಿ ಹುಡ್ಕೊಂಡು ಹೋಗ್ತಾರೆ. ಫೋನ್ ನಂಬರ್ಗಳಿರ್ತವೆ. ಆದ್ರೆ ಇಲ್ಲಿ ಏನೂ ಇಲ್ಲ, ಒಂಥರ ಬ್ಲೈಂಡ್ ಆಗಿದೆ ಕೇಸು. ಈ ಬ್ಲೈಂಡ್ ಆಗಿರುವಂತ ಕೇಸಲ್ಲಿ ಇರುವಂತ ಒಂದೇ ಒಂದು ಏಕೈಕ ಸಾಕ್ಷಿ ಅಂತ ಅಂದ್ರೆ ಅದು CCTV ದೃಶ್ಯಾವಳಿಗಳು. CCTVಯಲ್ಲಿ ಆತ ಬಂದು ಹೋಗುವಂಥದ್ದು. ಹೀಗಾಗಿನೇ ಪೊಲೀಸರು ಯಾವೊಬ್ಬ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡ್ ಪಾಯಿಂಟ್ ಎರಡು ಇರಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಅವನು ಬಾಂಬನ್ನು ತೆಗೆದುಕೊಂಡು ಎಲ್ಲಿಂದ ತನ್ನ ಪ್ರಯಾಣವನ್ನು ಶುರು ಮಾಡಿ ರಾಮೇಶ್ವರಂ ಕೆಫೆಯನ್ನು ಸೇರಿದ, ಮತ್ತೆ ಅಲ್ಲಿ ಬಾಂಬನ್ನು ಇಟ್ಟ ನಂತರವಾಗಿ ಅಲ್ಲಿಂದ ಶುರು ಮಾಡಿ ಎಲ್ಲಿಗೆ ಹೋಗಿ ತಲುಪ್ತಾ, ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಬೇಕಾಗುತ್ತೆ. ಈ ಎರಡು ಪ್ರಶ್ನೆಗಳು
ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂತ ನಂತರವೇ ಅವನ ಮುಂದಿನ ಯಾರು ಏನು ಎತ್ತ ಅನ್ನೋದನ್ನ ಹುಡುಕಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ಎರಡೂ ಕಡೆ ಮ್ಯಾಪಿಂಗ್ ಅನ್ನ ಮಾಡ್ತಾರೆ. ಒಂದು ಟೈಮ್ ಲೈನ್ ಪ್ರಕಾರ ರಿವರ್ಸ್ ಮ್ಯಾಪಿಂಗ್ ಅನ್ನ ಮಾಡ್ತಿದ್ದಾರೆ. ಆತ ಗ್ರಾಫೈಟ್ ಇಂಡಿಯಾ ಅಂದ್ರೆ ಮಾದೇವಪುರ ಕಡೆಯಿಂದ ಏನು ಒಳಗಡೆ ಎಂಟ್ರಿ ಆದ ಅಲ್ಲಿಂದ ವಾಪಸ್ ಹಿಂದೆ ಹೋದಂತೆ ಆತ ಸಮಯ ಕಳೆದಂತೆ ಹಿಂದೆ ಹೋದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ ಜರ್ನಿಯನ್ನ ಹುಡುಕೋ ಪ್ರಯತ್ನ ಆಗ್ತದೆ ಒಂದು ಕಡೆ. ಮತ್ತೆ ಇನ್ನೊಂದು ಕಡೆ ಆತ BMTC ಬಸ್ಗಳನ್ನೇ ಬಳಸಿದ್ದಾನೆ. ಹೀಗಾಗಿ ಬಸ್ಗಳ ಡಿಪೋಗಳಲ್ಲಿ ಆ ಬಸ್ಸಲ್ಲಿ ಇರುವಂತಹ CCTVಗಳನ್ನ ಅಲ್ಲೂ ಪರಿಶೀಲನೆ ಮಾಡ್ತಿದ್ದಾರೆ. ಎಲ್ಲಾ ಕಡೆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಇದುವರೆಗೆ ಒಂದು 500ಕ್ಕಿಂತ ಹೆಚ್ಚು ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಈಗ ಅವನ ಒಂದೊಂದೇ ಮಾಹಿತಿಗಳನ್ನ ಹುಡುಕೊಂಡು ಅವನ ಹತ್ರಕ್ಕೆ ಹೋಗುವಂತ ಕೆಲಸ ಆಗ್ತದೆ. ಬಟ್ ಇದು ಟೈಮ್ ಇನ್ನು ಹಿಡಿಯುತ್ತೆ ಅನ್ಸುತ್ತೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ